ಸ್ನೇಹಿತರೆ, ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕವನ್ನು ನರಕ ಮಾಡಕ್ಕೆ ಹೊರಟಿದೆ. ಜನರಿಗೆ ತಿನ್ನೋದಕ್ಕೆ ಅನ್ನವನ್ನು ಕಸ್ಕೊಳ್ತಾ ಇದೆ. ಅನ್ನಭಾಗ್ಯ ಅಂತ ಹೇಳಿ ಬಹಳ ದೊಡ್ಡದಾಗಿ ಮಾತನಾಡೋರು ಇವತ್ತು ಹಸುವಿನ ಭಾಗ್ಯ ಕೊಡ್ತಾ ಇದ್ದಾರೆ. ಕಟ್ಟಕಡೆಯ ಕಡು ಬಡವರ ಅನ್ನವನ್ನು ಕಸ್ಕೊಳ್ಳುವಂಥ ಕೆಲಸ ಈ BPL ಕಾರ್ಡ್ ರದ್ದಾಗ್ತಿದೆ. ಈಗ ನಾವು ನೋಡಿದ್ವಿ, ಅತ್ಯಂತ ಅತ್ಯಂತ ಸ್ಲಮ್ನಲ್ಲಿರುವಂಥ ಒಂದು ಮನೆಯಲ್ಲಿ ಒಬ್ಬರು ವಾಸ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ 7-8 ಜನ ಇದ್ದಾರೆ. ಯಾವುದೇ ಸರ್ಕಾರಿ ಕೆಲಸ ಇಲ್ಲ, ಯಾವ ಕೆಲಸನೂ ಇಲ್ಲ, ಮನೆ ಕೆಲಸ ಮಾಡ್ಕೊಂಡಿರೋರು ತಿಂಗಳಿಗೆ 3,000 2,000 ತಗೊಳ್ಳೋರ BPL ಕಾರ್ಡ್ ರದ್ದಾಗಿದೆ. ಮಾತೆತ್ತಿದ್ರೆ ಮಂತ್ರಿಗಳು, ಮುಖ್ಯಮಂತ್ರಿಗಳು IT ಮತ್ತು ಸರ್ಕಾರಿ ನೌಕರರು ಅಂತಾರೆ. ಇವರು ಸರ್ಕಾರಿ ನೌಕರರ IT ಕಟ್ತಾರ, GST ಕಟ್ತಾರ. ತೆಳಗಡೆ ನಡೀತಿರುವಂಥ ಸತ್ಯನೇ ಬೇರೆ, ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ತಿರೋದೇ ಬೇರೆ. ಮತ್ತು ಎರಡನೇದಾಗಿ ಈ ಸರ್ಕಾರ ಒಂದು ರೀತಿಯಲ್ಲಿ ಯೂಟರ್ನ್ ಸರ್ಕಾರ. ಮೂಡಾ ಸೈಡ್ ತಗೊಂಡ್ರು, ವಾಪಸ್ ಕೊಟ್ಟರು. ವಾಫ್ ನೋಟಿಸ್ ಕೊಟ್ಟರು, ವಾಪಸ್ ಪಡೆದ್ರು. ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಮಾಡ್ತೀವಿ ಕಾಂಟ್ರಾಕ್ಟ್ಗೆ ಅಂತ ಅದನ್ನು ವಾಪಸ್ ತೊಗೊಂಡ್ರು. ಈಗ BPL ಕಾರ್ಡು ರದ್ದು ಮಾಡಿದ್ರೆ ವಾಪಸ್ ನಾವು ಮಾಡ್ತೀವಿ ಅಂತ. ಬುದ್ಧಿ ಇಲ್ವಾ ಇವ್ರಿಗೆ? ಮಾಡೋಕ್ಕಿಂತ ಮುಂಚೆ ಎಲ್ಲದಕ್ಕೂ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡೋದು, ಒಂದು ಡೈರೆಕ್ಷನ್ ಕೊಡೋದು, ಯಾವುದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಈಗ ಇವೆಲ್ಲ ರದ್ದಾಗಿದ್ದಾವೆ, ಇವೆಂದು ವಾಪಸ್ ಬರೋದೇ ಇಲ್ಲ. ಮತ್ತೆ ಅಪ್ಲಿಕೇಶನ್ ಹಾಕ್ಬಂದು ಯಾಕೆ ಹಾಕ್ಬೇಕು? ಅಪ್ಲಿಕೇಶನ್ನು ಮತ್ತೆ ಅಲ್ದಾಡ್ಬೇಕಾ? ಮತ್ತೆ ಲಂಚ ಕೊಡಬೇಕಾ? ಏನು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಉದ್ದೇಶ ಏನು? ಜನರನ್ನ ಈಗಾಗಲೇ ಸಂಕಷ್ಟಕ್ಕೆ ದೂಡಿರಿ, ಇನ್ನಷ್ಟು ಅಲ್ದಾಟ ಮಾಡಿ ಇನ್ನಷ್ಟು ಸಂಕಷ್ಟ ದೂಡಬೇಕಂತೀರ. ಅದಕ್ಕೆ ಇದು ನರಕ ಮಾಡ್ತಾ ಇದ್ದಾರೆ ಕರ್ನಾಟಕವನ್ನು. ಇಂಥ ಒಂದು ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಸರ್ಕಾರ ನಾನು ನೋಡೇ ಇಲ್ಲ. ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡೋದಿಲ್ಲ, ಮಾಡಾದ್ಮೇಲೆ ಎಲ್ಲರೂ ಕೂಗಕ್ಕೆ ಶುರು ಮಾಡಿದ್ಮೇಲೆ ಅದು ಹಿಂತಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದು ಕೂಡ ಆದೇಶ ಸರಿ ಇರೋದಿಲ್ಲ. ಈಗ ಒಬ್ಬ ಹೆಣ್ಮಗಳು ಹೇಳಿದ, ನಾನು 3 ವರ್ಷ ಆಯ್ತು ಅರ್ಜಿ ಹಾಕಿ, ನನಗೆ ರೇಷನ್ ಕಾರ್ಡೇ ಬಂದಿಲ್ಲ ಅಂತ. ಇನ್ನು ರದ್ದಾದ ಮೇಲೆ ಮತ್ತೆ 3 ವರ್ಷ 4 ವರ್ಷ ಕಾಯ್ಬೇಕು ಅವರು. ಅಲ್ಲಿವ್ರಿಗೂ ಏನು ಊಟ ಮಾಡಬೇಕು, ಏನು ತಿನ್ನಬೇಕು? ಬಡವರ ತುತ್ತನ್ನು ಕಸ್ಕೊಂಡಿದ್ದಾರೆ, ಬಡವರ ಅನ್ನವನ್ನು ಕಸ್ಕೊಂಡಿದ್ದಾರೆ. ಈ ಬಡವರ ಶಾಪ ಈ ಸರ್ಕಾರಕ್ಕೆ ತಡೆದೇ ಹೋಗೋದಿಲ್ಲ. ಇದ್ರ ವಿರುದ್ಧ ಜನ ಆಂದೋಲನ ನಾವು ಮಾಡ್ತೀವಿ. ಜನರೇ ಇವತ್ತು ಜಾಗೃತ ಆಗಿದ್ದಾರೆ, ಜನರೇ ಈ ಸರ್ಕಾರ ತಿರುಗಿ ಬಿದ್ದಿದ್ದಾರೆ. ಈ ಸರ್ಕಾರ ಇದೇ ರೀತಿ ಮಾಡಿದರೆ ಭಾಳ ದಿವಸ ಉಳಿಯೋದಿಲ್ಲ. ಸರ್, ಕೇಂದ್ರದ ಮಾನದಂಡ ಇಟ್ಕೊಂಡೆ ನಾವು ರದ್ದು ಮಾಡಿದ್ದೀವಿ. ಇಲ್ಲಿ ಕಾಂಗ್ರೆಸ್ ಕೇಂದ್ರ ನೋಡ್ರಿ, ಕೇಂದ್ರ ಮಾನದಂಡ ಇದ್ದು ಭಾಳ ವರ್ಷ ಆಯಿತು, ಅದು ಇವತ್ತಿಲ್ಲ. ಕೇಂದ್ರ ಮಾನದಂಡ ಇಟ್ಕೊಂಡ ಮೇಲೆ ಮತ್ತೆ ಅದರಲ್ಲಿ ತಿದ್ದುಪಡಿ ತಂದು ಬಡವರಿಗಾಗಿ ಕಾರ್ಯಕ್ರಮ ಅಂಥೇಳಿ 80 ಕೋಟಿ ಜನರಿಗೆ 5 kg ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಮುಂದಿನ 5 ವರ್ಷ ವಿಸ್ತರಣೆ ಮಾಡಿದ್ದಾರೆ. ಅದರಲ್ಲಿ ಒಂದು ಕಾರ್ಡು ರದ್ದಾಗಿಲ್ಲ, ಅವ್ರದ್ದು ಒಂದು ಕಾರ್ಡು ರದ್ದಾಗಿಲ್ಲ. ಬೇರೆ ರಾಜ್ಯದಲ್ಲಿ ರದ್ದಾಗಿಲ್ಲ, ಕೇಂದ್ರ ರದ್ದಾಗಿದ್ದು ಆಗಬೇಕಲ್ಲ. ಕರ್ನಾಟಕದಲ್ಲಿ ಯಾಕಾಗುತ್ತೆ? ಇದಕ್ಕೆ ಉತ್ತರ ಕೊಡಲಿ ಅವರು. ಇವರು ಗ್ಯಾರಂಟಿಗೆ ಇವತ್ತು ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ. ಮೊದಲೇನು ಹೇಳಿದ್ರು? 15 kg ಅಕ್ಕಿ ಅಂದರು, ಒಂದು ಕಾಳು ಅಕ್ಕಿ ಕೊಡಲಿಲ್ಲ. ನರೇಂದ್ರ ಮೋದಿ 5 kg ಅಕ್ಕಿ ಕೊಟ್ಟರು, ಅದಕ್ಕೇನೋ ದುಡ್ಡು ಹಾಕ್ತೇವೆ ಅಂದ್ರೆ ಆ ದುಡ್ಡು ಹಾಕೋದಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಅದಕ್ಕೆ ಈ ಸಂಖ್ಯೆ ಕಮ್ಮಿ ಮಾಡೋ ಸಲುವಾಗಿ BPL ಕಾರ್ಡ್ ರದ್ದು ಮಾಡುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಜನ ತಿರುಗಿ ಬಿದ್ದ ಮೇಲೆ ಮತ್ತೆ ಅದನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಜನರನ್ನು ಕಣ್ಣು ಒರೆಸೋ ತಂತ್ರ ಮುಖಾಂತರ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ಬಡವರ ಅನ್ನ ಕಸ್ಕೊಳ್ತಾ ಇದ್ದಾರೆ. ಬಡವರ ವಿರೋಧಿ ಸರ್ಕಾರ ಅಂತ ಹೇಳೋದು. ಬಡವರನ್ನ ನರಕಕ್ಕೆ ದೂಡಿರುವಂಥ ಒಂದು ಪಾಪದ ಕೃತ್ಯವನ್ನು ಮಾಡಿರುವಂಥ, ಅನ್ನ ಕಸ್ಕೊಂಡಿರುವ ಪಾಪದ ಕೃತ್ಯ ಮಾಡಿರುವಂಥ ಸರ್ಕಾರ.